ನೀವೇನಾದ್ರೂ 25,000-30,000 ಬಜೆಟ್ನಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಬೆಂಕಿ ಸ್ಮಾರ್ಟ್ಫೋನ್ ಹುಡ್ತಿದ್ರಪ್ಪ ಅಂತಾರೆ ನೀವು ಕರೆಕ್ಟ್ ವಿಡಿಯೋನ ನೋಡಕ್ ಬಂದಿದ್ದೀರಾ. ನಾನು ಇವತ್ತಿನ ನೋಡಿಯಲ್ಲಿ ಈ ಐಕೂನರ್ ಹೊಸ ಐಕು ನಿಯೋ 10 ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಎಕ್ಸಾಕ್ಟ್ಲಿ ಇದು ವಿತ್ ಆಫರ್ ಒಂದಿಗೆ 30,000 ರೂಪಾಯಿಗೆ ಲಾಂಚ್ ಆಗ್ತಿದೆ. ಸೊ ಈ ಬಜೆಟ್ ಅಲ್ಲಿ ಇದು ವ್ಯಾಲ್ಯೂ ಫಾರ್ ಮನಿ ಇದೆಯಾ, ಇರುವಂತ ಕ್ಯಾಮ್ರಾ, ಬ್ಯಾಟ್ರಿ, ಪರ್ಫಾರ್ಮೆನ್ಸ್ ಲಾಸ್ಟ್ 2-3 ದಿವಸಗಳಿಂದ ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಡೆಫಿನೆಟ್ಲಿ 30,000 ರೂಪಾಯಿಗೆ ಇದರಂಥ ಪ್ರೋಸ್ ಕಾನ್ಸ್ ಎಲ್ಲವನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಕನ್ನಡಿಗರಿಗೆ ಲೈಕ್ ಮತ್ತು ಕಮೆಂಟ್ಸ್ ಮತ್ತು ನಿಮ್ಮ ಫೀಡ್ಬ್ಯಾಕ್ಸ್ಗಳಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ಕನ್ನಡ ಟೆಕ್ ಕಮ್ಯುನಿಟಿನ ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ನಾವು ತೊಗೊಂಡು ಹೋಗಬೇಕು. ಸೊ ಮೊದಲಾಗಿ ಈ ಬಾಕ್ಸ್ ನೋಡ್ಬೋದು, ಪ್ರತಿ ಸರ್ತಿ ಐಕೂನವರು ಡಿಫ್ರೆಂಟ್ ಆಗಿರುವಂಥ ಬಾಕ್ಸನ್ನು ತೊಗೊಂಡ್ಬರ್ತಾರೆ. ಐಕು ನಿಯೋ 10 ಅಂತ ಇದೆ. ಸೊ ಈ ಸೈಡ್ಗೂ ಕೂಡ ಐಕು ನಿಯೋ 10 ಅಂತ ಕೊಡಿದ್ರೆ. ಸೊ ನನ್ನ ಹತ್ರ ಇರೋದು 16/512 GB ವೇರಿಯಂಟ್ ಜೊತೆಗೆ ಇದ್ಯಾವುದೋ ಹೊಸ ಕಲರ್ ಕೊಡಿದಾರೆ ಆಯ್ತಾ. ಇದ್ರ ಹೆಸರು ಬಂದ್ಬಿಟ್ಟು ಇನ್ಫೆರೆನೋ ರೆಡ್ ಕಲರ್ ಅಂತ. ಸದ್ಯಕ್ಕೆ ಈ ಪ್ಲಾಸ್ಟಿಕ್ ಅನ್ನ ತೆಗೆಯೋಣ. ಓಕೆ, ಸೀಲ್ ಬ್ರೇಕಿಂಗ್. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ಮ ಮೇನ್ ಫೋನ್ ಇದನ್ನ ಪಕ್ಕಕ್ಕೆ ಇಡಂತೆ. ಇದನ್ನ ಬಿಟ್ಟು ಅಂತಂದ್ರೆ ಈ ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ನೋಡ್ತಾ ಇದ್ವಿ. ಜೊತೆಗೆ ಈ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ನ ಕೊಡಿದ್ರೆ ಮತ್ತೆ ಒಳಗಡೆ USB ಎಲ್ಲ ಟೈಪ್ C to C ಕೇಬಲ್ ಒಂದಿಗೆ 120 ವಾಟ್ ನ ಪವರ್ ಟ್ರೈನ್ ಬಾಕ್ಸ್ ನೋಡಕ್ ಸಿಗುತ್ತೆ. ಇದು ಮಾತ್ರ ಕ್ರೇಜಿ ವಿಚಾರ. ಈ ಪ್ರೈಸ್ ನಲ್ಲಿ ಬೆಂಕಿ ಅಂತ ಹೇಳ್ಕೋಬಹುದು. ಸದ್ಯಕ್ಕೆ SSR ನ ಸೈಡ್ ಗಳನ್ನ ಓಕೆ, ಓ ಮೈ ಗಾಡ್, ಫಸ್ಟ್ ಲುಕ್ ಅಲ್ಲಿ ನೋಡ್ಕೋಬಹುದು. ತುಂಬಾ ಮಿನಿ ಮೀಸ್ತಾ ಇದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಟ್ ಈ ಡಿಸೈನ್ ಎಲ್ಲೋ ನೋಡ್ದಂಗಿದೆ ಅನ್ನೋದಕ್ಕಿಂತ ಇವರದೇ ಆದ ಲಾಸ್ಟ್ ಐಕು ನಿಯೋ 10 ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಇದೆ. ಡುವಲ್ ಟೋನ್ ಕಲರ್ ಇತ್ತು. ನನ್ನ ಹತ್ರ ಬ್ಲೂ ಕಲರ್ ಬಂದಿತ್ತು, ಅದು ರೆಡ್ ಆಪ್ಷನ್ ಕೂಡ ಇತ್ತು. ಬಟ್ ಸೇಮ್ ಡಿಸೈನ್ ಗುರು, ಸೇಮ್ ಕ್ಯಾಮ್ರಾ ಮಾಡಿಲು, ಸೇಮ್ ಸೈಡ್ ಫ್ರೇಮ್ಸು, ಆಲ್ಮೋಸ್ಟ್ ಎಲ್ಲ ಎಕ್ಸಾಕ್ಟ್ಲಿ ಅದೇ ಡಿಸೈನ್ ಕೊಡಿದ್ರೆ. ಬಟ್ ಯಾಕೆ ಈ ರೀತಿ ಬ್ರ್ಯಾಂಡ್ಗಳು ಮಾಡೋದು ಗೊತ್ತಿಲ್ಲ. ಆ ಹಳೆ ಫೋನ್ಗೂ ಮತ್ತು ಈ ಹೊಸ ಫೋನ್ಗೂ ಇಲ್ಲೇನಂದರೆ 7-8 ಸಾವಿರ ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಸೊ ನಿಮ್ಮ ಫ್ರೆಂಡ್ಸ್ ಮಧ್ಯೆ ನೀವು ಈ ಫೋನ್ ತೊಗೊಂಡೋದ್ರಿ ಅಂತಂದರೆ ನಿಯೋ 10 ತೊಗೊಂಡಿದ್ಯಾ 20,000 ಫೋನ್ ಅಂತಂದರೆ ಅವಾಗ ಸ್ವಲ್ಪ ಹೇಗೇಗೋ ಫೀಲ್ ಆಗುತ್ತಾ. ಇಲ್ಲಿ ಬ್ರ್ಯಾಂಡ್ಸ್ಗಳು ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಬಿಟ್ಟು ಕಲರ್ಸ್ನ ಚೇಂಜ್ ಮಾಡಿದ್ರು ಕೂಡ ಎಷ್ಟೋ ಮಾರ್ಕೆಟಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಬಟ್ ಬ್ರ್ಯಾಂಡ್ಸ್ ಅದನ್ನ ಮಾಡಲ್ಲ. ಎನಿವೇ ಫಸ್ಟ್ ಲುಕ್ಕಲ್ಲಿ ಈ ಫೋನ್ ಡುವಲ್ ಟೋನ್ ಕಲರ್ನ ಒಳಗೊಂಡಿದೆ. ಕ್ಯಾಮ್ರಾ ಮಾಡೆಲ್ ನೋಡ್ತಾ ಇದ್ವಿ. ಮೇಲಿನ ಭಾಗ ಐರ್ ಬಸ್ಟರ್ ಮೈಕ್ ಮತ್ತು ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀಯೊಂದಿಗೆ ಲಾಕ್ ಕೀ ಕೂಡ ಕರೆಕ್ಟ್ ಜಾಗದಲ್ಲಿ ಕೊಟ್ಟಿದ್ದಾರೆ. ಬಾಟಮ್ ಅಲ್ಲಿ ನಿಮಗೆ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ ನ ಕೊಡ್ತಿದ್ದಾರೆ. ಓವರ್ ಆಲ್ ಜಸ್ಟ್ 8.1 mm ಥಿಕ್ನೆಸ್ ಇದ್ರು ಕೂಡ ಸರ್ತಿ 7,000 mAh ನ ದೊಡ್ಡ ಬ್ಯಾಟ್ರಿ ಕೂಡ ಆ್ಯಡ್ ಮಾಡಿದ್ರೆ. ಸೊ ಇದು ಚೇಂಜಸ್ ಆಗಿದೆ. ಬಾಕಿ ಡಿಸೈನ್ ಅಲ್ಲಿ ನಾನು ಹ್ಯಾಪಿ ಅನ್ನೋದಕ್ಕಿಂತ ಓಕೆ ಅನ್ನೋಂಥ ಸ್ಯಾಟಿಸ್ಫಿಕೇಶನ್ ಇದೆ. ಬಿಕಾಸ್ ನಾವು ಪ್ರೈಸ್ ಜಾಸ್ತಿ ಕೊಡ್ತಿದ್ದ ಮೇಲೆ ಡಿಸೈನ್ ಇಲ್ಲಿ ಚೇಂಜಸ್ ಆಗಲೇಬೇಕಿತ್ತು. ನೀವು ಫ್ರಂಟಲ್ಲಿ 6.78 inches ಇರುವಂಥ ಫುಲ್ HD+ 1.5K ರೇಂಜ್ ಇರುವಂಥ 10 beat ಡಿಸ್ಪ್ಲೇನ ಕೊಡ್ತಿದ್ದಾರೆ. ಎಸ್, ಇದು 144 Hz ರಿಫ್ರೆಶ್ ಜೊತೆಗೆ 144 Hz ಈ FPS ಗೇಮ್ ಪ್ಲೇನಲ್ಲಿ ಕೂಡ ಸಪೋರ್ಟ್ ಮಾಡುತ್ತೆ. ಒಟ್ಟಾರೆ ಇದರಲ್ಲಿ 2,000 nits ಹೈ ಬ್ರೈಟ್ನೆಸ್ ಮೊದಲೊಂದಿಗೆ 5,500 nits ಲೋಕಲ್ ಪೀಕ್ ಬ್ರೈಟ್ನೆಸ್ ಕೊಡಿದ್ದಾರೆ. ಟ್ರಸ್ಟ್ ಮೀ, ನಾನು ಬಂದಾಗಿಂದ ಡೇ, ಇಂಡೋರ್, ಔಟ್ಡೋರ್ ಎಲ್ಲ ಕಡೆ ಟೆಸ್ಟ್ ಮಾಡಿದೆ. ಇದುವರೆಗೆ ತುಂಬ ಬ್ರೈಟೆಡ್ ಡಿಸ್ಪ್ಲೇ ಅಂತ ನಾನು ಇದಕ್ಕೆ ಕರಿಬಲ್ಲೆ. ಸೊ ಇಂಡೋರ್ ಯೂಸ್ ಮಾಡಿದೆ, ಔಟ್ಡೋರಲ್ಲಿ ಎಲ್ಲ ಕ್ಲಾರಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ ನಿಜವಾಗ್ಲೂ ತುಂಬ ಬ್ರೈಟರ್ ಮತ್ತು ಕಲರ್ಫುಲ್ ಕೂಡ ಇದೆ. ಯಾವುದೇ ಲ್ಯಾಗ್ ಆಗಿರಲಿ ಅಥವಾ ಸ್ವಲ್ಪ ಫ್ರೀಸ್ ಆದಾಗೆ ಈ ರೀತಿ ಫೀಲ್ ಇಲ್ಲ. ಇಲ್ಲಿ ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಒಂದಿಗೆ ಇದರಂಥ ಟಚ್ ಫೀಡ್ಬ್ಯಾಕ್ಸ್ ಆಗಿರಲಿ ಮತ್ತು ಹ್ಯಾಪ್ಟಿಕ್ ಫೀಡ್ಬ್ಯಾಕ್ಸ್ ಕೂಡ ನನಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡ್ತು. ಈ ವ್ಯಾಬ್ರೇಷನ್ ಕಂಟ್ರೋಲ್ ಆಗಿರಲಿ, ವ್ಯಾಬ್ರೇಷನ್ ಮೋಡ್ಸ್ಗಳಿರುತ್ತೆ, ನೀವು ಟಚ್ ಮಾಡಬೇಕಾದ್ರೆ ಆ ಫೀಲಲ್ಲಿ ತುಂಬ ಫೀಲ್ ಕೊಡುತ್ತೆ. ಎವನ್ ಆ್ಯಪ್ ಓಪನಿಂಗ್ ಮತ್ತು ಈ ಕ್ಲೋಸಿಂಗ್ ಅನಿಮೇಷನ್ ಕೂಡ ಈ ಸ್ವಲ್ಪ ಕಸ್ಟಮೈಸ್ ಇರುವಂಥ ಬೇರೆ ಫೀಚರ್ಸ್ನ ಕೂಡ ಕೊಡಿದ್ದಾರೆ. ತುಂಬ ಸ್ಮೂತ್ಲಿ ಮತ್ತು ಪರ್ಫೆಕ್ಟ್ಲಿ ಇದು ಕೆಲಸ ಮಾಡ್ತಿದೆ. ಬಾಕಿ ಇಲ್ಲಿ ನನಗೆ ಸ್ವಲ್ಪ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡ್ತು. ಬಾಕಿ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡಿದ್ದಾರೆ. ನೀವು ನೋಡ್ಕೋಬೋದು, ನಾನು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ತುಂಬ ಕ್ವಿಕ್ ಮತ್ತು ಸೂಪರ್ ಫಾಸ್ಟಾಗಿ ಅನ್ಲಾಕ್ ಏನೋ ಆಗುತ್ತೆ. ಬಟ್ ಇಲ್ಲಿ ಒಂದು ಇಶ್ಯೂ ಅನಿಸಿದಪ್ಪ ಅಂದರೆ ತುಂಬ ಚಿಕ್ಕದಲ್ಲಿ ಕೊಡಿದ್ದಾರೆ. ಸೊ ಇದನ್ನ ಒನ್ ಹ್ಯಾಂಡಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಟಚ್ ಮಾಡೋಕ್ಕೆ. ಬಟ್ ಸ್ಟಿಲ್ ತುಂಬ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಇನ್ನು ಯಾವಾಗ ಸ್ಪೀಕರ್ಗೆ ಬರ್ತೀವಿ, ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಒಂದು ಸರ್ತಿ ಆಡಿಯೋ ಕ್ವಾಲಿಟಿ ತೋರಿಸ್ತೀನಿ ನಿಮಗೆ. ಎಸ್, ನಾನು ಇದರಲ್ಲಿ 2-3 ದಿವಸಗಳಿಂದ ತುಂಬ ಸಾಂಗ್ಸ್ಗಳನ್ನ ಕೇಳ್ಕೊಂಡಿದ್ದೀನಿ. ಸೊ ಇದಂಥ ಕ್ಲಾರಿಟಿ ಅನ್ನೋದಕ್ಕಿಂತ ಲೌಡ್ನೆಸ್ ಜಾಸ್ತಿ ಇದೆ. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಕ್ಲಾರಿಟಿ ನಾನು ಇಲ್ಲಿ ಇಟ್ಕೊಂಡಿಲ್ಲ. ಮತ್ತು ಕ್ಲಾರಿಟಿ ಬೇಕಿತ್ತಾಯ್ತಾ. 30,000 ರೂಪಾಯಿ ಅಂದರೆ ನಾವು ಡಾಲ್ಬಿ ಅಟ್ಮಾಸ್ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿತ್ತು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ವಿವೋ ಅಲ್ಲ ಐಕೂನವರು ಕೊಡ್ತಾನೆ ಇಲ್ಲ. ಇನ್ನು ಯಾವಾಗ ಈ ಫೋನ್ ಇಂಥ ಪರ್ಫಾರ್ಮೆನ್ಸ್ ಮತ್ತು ಗೇಮಿಂಗ್ ಬರ್ತೀವಿ ನೋಡಿ, ಎಸ್ ಈ ಪ್ರೈಸಲ್ಲಿ ಒನ್ ಆಫ್ ದ ಬೆಸ್ಟ್ ಚಿಪ್ಸೆಟ್ ಅಂತ ಕರಿಬೋದು. ಎಸ್ ಇದರಲ್ಲಿ ಲೇಟೆಸ್ಟ್ ಈ ಇಂಡಿಯಾಸ್ ಫಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ ಇವರು 8S Gen 3 ಚಿಪ್ಸೆಟ್ನ ಕೊಟ್ಟಿದ್ರು. ಈ ಸರ್ತಿ ಅಪ್ಗ್ರೇಡ್ ಮಾಡಿದ್ರೆ ಮತ್ತೊಂದು 2ನೇ ಚಿಪ್ಸೆಟ್ ಕೂಡ ಇದೆ. ಇನ್ ಹೌಸ್ ಸೂಪರ್ ಕಂಪ್ಯೂಟಿಂಗ್ ಐಕೂನ್ ಅವರದೇ Q1 ಚಿಪ್ ಅಂತ ಆಡ್ ಮಾಡಿದ್ರೆ, ಎಸ್ಪೆಷಲಿ ಈ ಚಿಪ್ಸೆಟ್ನ ಕೆಲಸ ಇದು ಮಲ್ಟಿ ಟಾಸ್ಕಿಂಗ್ ಮತ್ತು ಗೇಮಿಂಗ್ ಅಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಎಸ್ಪೆಷಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಏನಂದು ಈ ಫ್ಲಾಗ್ ಚಿಪ್ಸೆಟ್ 60-70 ಸಾವಿರ ಫೋನಲ್ಲಿ ಏನು ಚಿಪ್ಸೆಟ್ನ ಕೊಡ್ತಿದ್ದಾರೆ ಅದಕ್ಕೆ ಟಕ್ಕರ್ ಕೊಡೋ ಹಾಗೆ ಇಲ್ಲಿ GPU ಮತ್ತು ಕ್ಲಾಕ್ ಸ್ಪೀಡ್ನ ಅಪ್ಗ್ರೇಡ್ ಮಾಡಿಬಿಟ್ಟು ಅದಕ್ಕೂ ಅಂತದ್ದು ಸ್ಕೋರಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಸಖತ್ತಾಗಿರುವಂಥ ಟಕ್ಕರ್ ಕೊಡತ್ತಂತ ಬ್ರ್ಯಾಂಡ್ ಏನು ಹೇಳುತ್ತೆ. ಇದ್ರ ಬಗ್ಗೆ ತುಂಬ ಹೈಪ್
ನೋಡಿದ್ದೀವಿ, ಬಟ್ ನಾವು ಇದನ್ನು ಟೆಸ್ಟ್ ಮಾಡಬೇಕಾದ್ರೆ ಡಿಫ್ರೆಂಟೇ ಎಕ್ಸ್ಪೀರಿಯನ್ಸ್ ಇತ್ತು. ಟ್ರಸ್ಟ್ ಮೀ, ಬಂದಿದ ತಕ್ಷಣ ನಾವು ಇದರಲ್ಲಿ ಅಂತೂ ಸ್ಕೋರ್ ಟೆಸ್ಟ್ ಮಾಡಬೇಕಂತ ಕಂಟಿನ್ಯೂಸ್ಲಿ 5-6 ಟೈಮ್ ಟೆಸ್ಟ್ ಮಾಡಿದ್ವಿ ಗುರು. ಸೊ ಫ್ರೆಂಡ್ಸ್, ಇವಾಗ ಕಂಟಿನ್ಯೂಸ್ಲಿ ನಾವು ಇದನ್ನು 4ನೇ ಸರ್ತಿ ಟ್ರೈ ಮಾಡ್ತಿದ್ವಿ. ಅಂತೂ ಸ್ಕೋರ್ ನೋಡಿ, ಇಲ್ಲಿ ರೀಸ್ಟಾರ್ಟ್ ಅಂತಲೇ ಬರ್ತಾ ಇದೆ. ಫುಲ್ ಫೋನ್ ಕೈಯಲ್ಲಿ ಬೆಚ್ಚಿಗೆ ಫೀಲ್ ಕೊಡ್ತಿದೆ. ಯಾಕೆ ಬರ್ತಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ, ಬಟ್ ಇದು ಲಾಸ್ಟ್ ಟ್ರೈ ಮಾಡ್ತೀನಿ ಇವಾಗ. ಸೊ ಈ ಇಶ್ಯೂ ನನಗಷ್ಟೇ ಇದೆಯಾ ಅಥವಾ ಎಲ್ಲ ಈ ಐಕ್ಯೂ ಫೋನ್ಸ್ಗಳು ಆಗ್ತಿದೆ ಗೊತ್ತಿಲ್ಲ, ಬಟ್ ಬ್ರ್ಯಾಂಡ್ ಹೇಳುತ್ತೆ 2.4 ಮಿಲಿಯನ್ ಅಂತೂ ಸ್ಕೋರ್ ಬರುತ್ತಂತ. ಸೊ ನಾನು ಇದನ್ನು ನಿಜವಾಗ್ಲೂ ಟೆಸ್ಟ್ ಮಾಡೋಕ್ಕಾಗಲ್ಲ, ಮತ್ತು ಎಕ್ಸಾಕ್ಟ್ಲಿ ಎಷ್ಟು ಬರಲ್ಲ, ಅದರ 18-19 ಲಕ್ಷ, ಮ್ಯಾಕ್ಸ್ 20-21 ಲಕ್ಷ ಕೂಡ ಬರ್ಬೋದು, ಬಟ್ ಸ್ಟಿಲ್ 2.4 ಎಲ್ಲ ಫೋನ್ಸಲ್ಲಿ ಬರಲ್ಲ. ಹೀಗಂತ ಪರ್ಫಾರ್ಮೆನ್ಸಲ್ಲಿ ಕಮ್ಮಿ ಇದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. ಅಂತೂ ಸ್ಕೋರ್ ಮ್ಯಾಟ್ ಇದು ರ್ಯಾಂಕಿಂಗಲ್ಲಿ ಅಷ್ಟೇ ಆಗುತ್ತೆ, ಬಟ್ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಸೊ ನಾವಿಲ್ಲಿ ಅಸ್ಪಾಲ್ಟ್ 9 ಆಟ ಆಡಿದ್ವಿ, ಹೆವಿಯಾಗಿ BGMI ಕೂಡ ಟೆಸ್ಟ್ ಮಾಡಿದ್ವಿ. ಬ್ರ್ಯಾಂಡ್ ಕ್ಲೇಮ್ ಮಾಡತ್ತೆ ಇಲ್ಲಿ 144 FPS ಕಂಟಿನ್ಯೂಸ್ ನಿಮಗೆ ಗೇಮ್ ಪ್ಲೇ ಸಿಗುತ್ತಂತ. ಸೊ ನಾವಿದನ್ನು ಲೈವ್ ಆಗಿ ಟೆಸ್ಟ್ ಮಾಡ್ತಾನೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ FPS ಎಕ್ಸಾಕ್ಟ್ಲಿ 120 ಹಿಡ್ಕೊಂಡು 30-35 ಕೆಲವೊಂದು ಟೈಮ್ 40 ಹತ್ರ ಕೂಡ ಬಂದಿದೆ, ಬಟ್ ಸ್ಟೇಬಲ್ ಆಗಿ 144 ಎಕ್ಸಾಕ್ಟ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟೇ ಅಲ್ಲದೆ ನಿಮಗೆ ಮತ್ತೊಂದು ವಿಷಯ ಹೇಳ್ತೀನಿ, ನೀವು ಯಾವುದೇ ಫೋನ್ ಆಗಿರಲಿ, ಎಷ್ಟೇ ಪವರ್ಫುಲ್ ಚಿಪ್ಸೆಟ್ ಇರಲಿ, 120 FPS ನೀವು ಗೇಮ್ ಪ್ಲೇ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಯಪ್ಪ ಅಂತಂದರೆ ಅದು ತುಂಬ ಕ್ವಿಕ್ಕಾಗಿ ಬಿಸಿ ಆಗುತ್ತೆ. ಅದು ಸ್ಯಾಮ್ಸಂಗ್ ಇರಲಿ, ವಿವೋ, ಐಕ್ಯೂ, ಬೇರೆ ಯಾವುದೇ ಫೋನ್ಸ್ ಇರಲಿ, ಅದು ಸೂಪರ್ ಫಾಸ್ಟಾಗಿ ಬಿಸಿ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಲಿಕ್ವಿಡ್ ಕೂಲಿಂಗ್ ಚೇಂಬರ್ಸ್ನ ಕೂಡ ಬ್ರ್ಯಾಂಡ್ಸ್ಗಳು ಅಪ್ಗ್ರೇಡ್ ಮಾಡ್ತಿದೆ. ಸೊ ಅದ್ರ ಮಧ್ಯದಲ್ಲಿ 144 FPS ಗೇಮ್ ಪ್ಲೇ ಇನ್ನೂ ನೆಕ್ಸ್ಟ್ ಲೆವೆಲ್ ಹೀಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಐಕ್ಯೂ ನೋಡಿ ಇಲ್ಲಿ ಕೂಡ ಕಾಳಜಿ ವಹಿಸಿ 700 ಸ್ಕ್ವೇರ್ mm ಈ ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಏನೋ ಕೊಟ್ಟಿದ್ದಾರೆ. ಇದು ತುಂಬ ಕ್ವಿಕ್ಕಾಗಿ ಕೂಲ್ ಕೂಡ ಮಾಡುತ್ತೆ. ಬಟ್ ಕಂಟಿನ್ಯೂಸ್ಲಿ ನೀವು ಹೆವಿಯಾಗಿ 144 ಗೇಮ್ ಪ್ಲೇನೆ ಕಂಟಿನ್ಯೂಸ್ಲಿ ದಿನಾಲು ಬೆಳಿಗ್ಗೆ ಎದ್ದ ತಕ್ಷಣ ಆಡ್ತೀನಪ್ಪ ಅಂತಂದರೆ ನಿಮ್ಮ ಫೋನ್ ತುಂಬ ಬಿಸಿ ಆಗುತ್ತೆ. ನನ್ನ ಫೋನಲ್ಲಂತೂ ಪರ್ಸ್ನಲಿ ಇದು ನನ್ನ ಫೋನ್ಗೆ ಅಷ್ಟೇ ಇಶ್ಯೂ ಇದೆಲ್ಲ ಗೊತ್ತಿಲ್ಲ, ಬಟ್ ಎಸ್ ಇದು ಸ್ವಲ್ಪ ನಿಮಗೆ ಈ ವಿಷಯ ನಿಮ್ಮ ತಲೆ ಇದೆ ಆಯಿತಾ. ಸೊ ಗೇಮಿಂಗ್ 144 ದಿನಾಲು ಆಡ್ತೀನಪ್ಪ ಅಂದರೆ ಬೇಡ, ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ಬಾಕಿ ನೀವು 120 FPS ಆಡ್ತೀರಾ, ನಾರ್ಮಲ್ ಗೇಮ್ ಪ್ಲೇ ಆಡ್ತೀರಪ್ಪ ಅಂತಂದರೆ ಈ ಪ್ರೈಸಲ್ಲಿ ಇದಕ್ಕಿಂತ ಬೆಸ್ಟ್ ಗೇಮಿಂಗ್ ಫೋನ್ ನಿಮ್ಗೆ ಯಾವುದು ನೋಡೋಕ್ಕೆ ಸಿಗಲ್ಲ. ಆ ಲೆವೆಲ್ಗೆ ಇರುವಂಥ ಪರ್ಫಾರ್ಮೆನ್ಸ್ ಇದೆ. ಟ್ರಸ್ಟ್ ಮೀ, ಇಲ್ಲಿ ಒಳ್ಳೆ ಚಿಪ್ಸೆಟ್ ಏನಿದು Q1 ಅಂತ ಕೊಟ್ಟಿದ್ದಾರೆ ನೋಡಿ, ಇದು ತುಂಬ ಸಪೋರ್ಟಿವ್ ಒಂದಿಗೆ ನಿಮಗೆ ತುಂಬ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಮತ್ತು ಸ್ಟೇಬಲ್ FPS ಕೂಡ ಇದು ಕಂಟ್ರೋಲ್ ಮಾಡುತ್ತೆ, ಬಟ್ ಒಂದು ಹಂತ ತನಕ ಮಾತ್ರ. ಬಾಕಿ ಇದರಲ್ಲಿ ಪ್ರೀಮಿಯಂ ಫ್ಲಾಗ್ಶಿಪ್ ಬೇರೆ ಫೋನ್ಸ್ಗಳು LPDDR5X ಕೊಡೋಕೆ 50,000-60,000 ರೂಪಾಯಿದಲ್ಲಿ ಓದಾಡಬೇಕಾದ್ರೆ ಇವರು LPDDR5X ಅಲ್ಟ್ರಾ ರ್ಯಾಮ್ನ ಕೊಡ್ತಿದ್ದಾರೆ. UFS 4.0 ಸ್ಟೋರೇಜ್ನ ಕೂಡ ಕೊಡ್ತಿದ್ದಾರೆ. ಈ ಪ್ರೈಸ್ನಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ಸ್ಗಳು ಕೊಟ್ಟಿಲ್ಲ. ಐಕ್ಯೂ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿ ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಯೂಸೇಜಲ್ಲಿ ನಿಮ್ಗೆ ಯಾವುದೇ ಇಶ್ಯೂ ಇಲ್ಲ. ನನ್ನ ಫೋನ್ ಅಂತೂ 16 GB ರ್ಯಾಮ್ ಇದೆ. ಸೊ ಟ್ರಸ್ಟ್ ಮೀ, ನಾನು ಲಾಸ್ಟ್ 2-3 ದಿವಸಗಳಲ್ಲಿ ಒಳ್ಳೆ ಎಲ್ಲ ಹೈ ಸೆಟ್ಟಿಂಗ್ಸಲ್ಲಿ ಗೇಮ್ಸ್ನ ಆಟ ಆಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವಂಥ ಪ್ರೊಸೆಸರ್ ಇದೆ. ಬಟ್ ನಿಮಗೆ ರಿಯಲ್ ಫ್ಯಾಕ್ಟ್ ಏನಿದೆ ಅದನ್ನ ನಿಮಗೆ ಸ್ಟೇಟ್ ಫಾರ್ವರ್ಡ್ ಆಗಿ ತಿಳಿಸಿದ್ದೀನಿ. ಸೊ ಬಾಕಿ ಪರ್ಫಾರ್ಮೆನ್ಸಲ್ಲಂತೂ ಟಾಪ್ ನ್ಯೂಸ್ ಇದೆ, ಯಾವುದೇ ಕಂಜೂಸ್ ಇಲ್ಲ. ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಇದೆ. ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ, ಎಸ್ ಈ ಸರ್ತಿ ಕೂಡ ನಿಮಗೆ ಡುವಲ್ ರಿಯರ್ ಕ್ಯಾಮ್ರಾನ ಕೊಡ್ತಿದ್ದಾರೆ. 50 ಮೆಗಾಪಿಕ್ಸೆಲ್ ಮೇನ್ ಸೋನಿ ಸೆನ್ಸರ್, ಮತ್ತೊಂದು 8 ಮೆಗಾಪಿಕ್ಸೆಲ್ ಅಲ್ಟ್ರಾ ಇದೆ. ಇಲ್ಲಿ ಟೆಲಿಫೋಟೋ ಮಿಸ್ಸಿಂಗ್ ಇದೆ. ಟೆಲಿಫೋಟೋ ಬೇಕೇ ಬೇಕು. 32,000 ರೂಪಾಯಿ ಕೊಡ್ತಿದ್ವಿ. ಐಕ್ಯೂ ಇಲ್ಲಿ ವಿವೋ ಕ್ಯಾಮ್ರಾ ಫೋನ್ಸ್ಗಳಾಗಿದ್ದು ಇದೊಂದು ಮಿಸ್ಸಿಂಗ್ ಮಾಡಿದ್ರೆ ಇದು ಬೇಕೇ ಬೇಕು. ನನಗೆ ಇದು ಮಿಸ್ಸಿಂಗ್ ಇದೆ ಅಂತ ನಾನು ಹೈಲೈಟ್ ಮಾಡ್ತಾನೆ ಇದ್ದೀನಿ. ಬಾಕಿ ಫ್ರಂಟಲ್ಲಿ 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡಿದ್ರೆ. ಟ್ರಸ್ಟ್ ಮೀ, ನಾನು ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಡೇ, ಇಂಡೋರ್, ಔಟ್ಡೋರ್ ಎಲ್ಲ ಕಡೆ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಈ ಸ್ಕ್ರೀನ್ ಮೇಲೆ ಫೋಟೋಸ್ಗಳನ್ನ ನೀವು ನೋಡ್ಕೋಬಹುದು. ಸೊ ಡೇ ತೆಗೆದಿರುವಂಥ ಫೋಟೋಸ್ಗಳು ತುಂಬ ಬೆಳಕಲ್ಲಿ ಸ್ವಲ್ಪ ಕಲರ್ಸ್ಗಳನ್ನ ಮತ್ತು ಬೆಳಕನ್ನು ಜಾಸ್ತಿ ಮಾಡುತ್ತೆ, ಮತ್ತು ಸ್ವಲ್ಪ ಬ್ರೈಟರ್ ಜಾಸ್ತಿನೇ ಮಾಡೋದಂತ ತಿಳ್ಕೊಬೋದು. ಬಟ್ ಇಲ್ಲಿ ಸ್ಕಿನ್ ಕ್ವಾಲಿಟಿ ಮತ್ತು ಈ ಕಲರ್ ಏನಿದೆ ಇದನ್ನ ತುಂಬ ಡೀಟೇಲ್ ಆಗಿ ತೊಗೊಂಡು ಬರೋಕ್ಕೆ ಸ್ಟ್ರಗಲ್ ಮಾಡುತ್ತೆ. ಮತ್ತು ಎಸ್ಪೆಷಲಿ ಈ ಸರ್ತಿ ಐಕ್ಯೂನವರು ಕೂಡ ವಿವೋನವರ ಅಲ್ಗೋರಿಥಮ್ನ ಆ್ಯಡ್ ಮಾಡಿಬಿಟ್ಟು ಇನ್ನಷ್ಟು ಕ್ಯಾಮ್ರಾನ ಅಪ್ಗ್ರೇಡ್ ಮಾಡಿವಿ ಅಂತ ಎಲ್ಲ ಕಡೆ ಹೈಲೈಟ್ ಮಾಡ್ತಿದ್ದಾರೆ. ಆ ಅಪ್ಗ್ರೇಡ್ನ ಡೆಫಿನೆಟ್ಲಿ ನಾನಿಲ್ಲಿ ಕಾಣ್ತಾ ಇದ್ದೀನಿ. ಯಾವಾಗ ಸೆಲ್ಫಿ ಕ್ಯಾಮ್ರಾಗೆ ಬರ್ತೀವಿ, ಇಲ್ಲಿ ಕೂಡ ನೀವು ನೋಡ್ಕೋಬಹುದು. ಇಲ್ಲಿ ಕೂಡ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಚೈನೀಸ್ ಫೇಸ್ ಥರ ತುಂಬ ವೈಟರ್ ಮತ್ತು ಕತ್ಲೆ ಇದ್ರೂ ಕೂಡ ಹೆವಿ ಬೆಳಕನ್ನು ತೊಗೊಂಡು ತುಂಬ ಬ್ರೈಟರ್ ಆಗಿ ಫೋಟೋಸ್ಗಳನ್ನ ಕೊಡುತ್ತೆ. ಬಾಕಿ ಫೋಟೋಸ್ಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅಲ್ಟ್ರಾ ವೈಡ್ ಕೂಡ ಹೇಳ್ಕೊಳ್ಳೋಕೆ ಕ್ಲಾರಿಟಿ ಏನಿಲ್ಲ, ಬಟ್ ತುಂಬ ವೈಡ್ ರೇಂಜ್ನಲ್ಲಿ ಕವರ್ ಮಾಡಿಬಿಟ್ಟು ಇಲ್ಲಿ ಕೂಡ ಒಂದು ಒಳ್ಳೆ ಫೋಟೋನ ಪ್ರೊವೈಡ್ ಮಾಡುತ್ತೆ. ಬಟ್ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಇಲ್ಲಿ ಮೇನ್ ಮಿಸ್ಸಿಂಗ್ ಟೆಲಿಫೋಟೋ ಲೆನ್ಸ್ ಬೇಕೇ ಬೇಕಿತ್ತು, ಅದು ಕೊಟ್ಟಿಲ್ಲ ಇವರು. ಬಟ್ ಸ್ಟಿಲ್ ಮತ್ತೊಂದು ನನಗೆ ಖುಷಿಯ ವಿಚಾರಪ್ಪ ಅಂದರೆ ನೀವು ಫ್ರಂಟ್ ಮತ್ತು ರಿಯರ್ ಎರಡೂ ಕ್ಯಾಮ್ರಾದಲ್ಲಿ 4K 60 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಸದ್ಯಕ್ಕೆ ಈ ರಿಯರ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರುವಂಥ 60 FPS
ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಅದು 40-60 FPS ರೆಕಾರ್ಡ್ ಆಗ್ತಿದೆ. ಸೊ ನಾನು ಇವಾಗ ಸ್ವಲ್ಪ ಬೆಳಕಿಂದ ನಾನು ಹೇಳೋದು ಬಂದೆ, ಬಟ್ ಸ್ಕಿನ್ ಟೋನ್ ನೀವು ಅಬ್ಸರ್ವ್ ಮಾಡಿ, ಏನು ನ್ಯಾಚುರಲ್ ಆಗಿ ಕಾಣಿಸಿದೆ ಸೇಮ್ ಅದೇ ಕಾಣಿಸಿದೆ. ಬೆಳಕು ಬಂದ ತಕ್ಷಣ ತುಂಬ ಜಾಸ್ತಿ ಬ್ರೈಟರ್ ಆಗ್ತಾ ಇಲ್ಲ. ಮತ್ತು ಆಡಿಯೋ ಕ್ವಾಲಿಟಿ ಕೂಡ ಇದರಲ್ಲಂತ ಮೈಕ್ಸ್ಗಳು ಸಖತ್ತರಂತ ಕ್ವಾಲಿಟಿ ತಗೊಳ್ತಾ ಇದೆ. ಸ್ವಲ್ಪ ಮೂವ್ಮೆಂಟ್ಸ್ ಅಲ್ಲಿ ಕೂಡ ನೋಡ್ಕೋಬಹುದು, ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. 4K 60 FPS ಇದ್ರೂ ಕೂಡ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ಇನ್ ಫ್ರಂಟ್ ಅಲ್ಲಿ ಕೂಡ ಅಷ್ಟೇ 60 FPS ನ ಈ ವಿಡಿಯೋ ಸ್ಯಾಂಪಲ್ ನ ನೋಡ್ಕೊಂಡ್ ಬನ್ನಿ. ಇನ್ನು ಈ ವಿಡಿಯೋ ಕೂಡ 4K 60 FPS ಅಲ್ಲಿ ರೆಕಾರ್ಡ್ ಆಗ್ತಿದೆ. ಸ್ವಲ್ಪ ಇಲ್ಲಿ ಇದು ಕ್ರಾಪ್ ಮಾಡತ್ತಾಯ್ತಾ ಸೆನ್ಸರ್ನ, ಸ್ವಲ್ಪ ಹತ್ತಿರದಿಂದ ವಿಡಿಯೋ ರೆಕಾರ್ಡ್ ನಾ ತಗೊಳ್ತಾ ಇದೆ. ಬಟ್ ಸ್ಟಿಲ್ ಕಲರ್ಸ್ಗಳು ಅಷ್ಟೊಂದು ಹೆವಿ ಏನೋ ಚೇಂಜಸ್ ಆಗಿಲ್ಲ. ಇದರಂಥ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿ ತಗೊಳ್ತಾ ಇದೆ. ಸೊ ಲಾಗರ್ಸ್ಗೆ ರಿಯರ್ ಕ್ಯಾಮ್ರಾ, ಸೆಲ್ಫಿ ಕ್ಯಾಮ್ರಾ ನಿಜವಾಗ್ಲೂ ಕೆಲಸ ಕೊಡುತ್ತೆ. ಸೊ ಓವರ್ ಆಲ್ ಈ ಪ್ರೈಸ್ ರೇಂಜಲ್ಲಿ ನಾನು ಟೆಸ್ಟ್ ಮಾಡಿರುವಂಥ ಫಸ್ಟ್ ಐಕ್ಯೂ ಫೋನ್ ನನಗೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಬೆಟರ್ ಚೇಂಜಸ್ ಮತ್ತು ನನಗೆ ಈ ಇಮೇಜ್ ಪ್ರೊಸೆಸಿಂಗಲ್ಲಿ ಚೆನ್ನಾಗಿರುವಂಥ ಫೋನ್ ನೋಡಿದ್ದಪ್ಪ ಅಂದರೆ ರೀಸೆಂಟ್ಲಿ ಸದ್ಯಕ್ಕೆ ಇದು ಐಕ್ಯೂ ನಿಯೋ 10 ಅಂತ ತಗೋಬೋದು. ನಿಯೋ 10 ಕೂಡ ಟ್ರೈ ಮಾಡಿದೆ, ಬೇರೆ ಫೋನ್ಸ್ಗಳು ಕೂಡ ಇದೆ. ನನ್ನ ಹತ್ರ ಐಕ್ಯೂ 13 ಕೂಡ ನೋಡ್ತಿದ್ದೀನಿ. ಸೊ ಆ ರೇಂಜಿಗೆ ನನಗೆ ಇರುವಂಥ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳನ್ನ ನೋಡ್ತಾ ಇದ್ದೀನಿ. ಸೊ ಕ್ಯಾಮ್ರಾದಲ್ಲಿ ಕೂಡ ಇದು ಗುಡ್ ಅನ್ನೋದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಕರಿಬಹುದು. ಇನ್ನು ನೆಕ್ಸ್ಟ್ ಯಾವಾಗ ಐಫೋನ್ ಅಂತ ಸಾಫ್ಟ್ವೇರ್ ಮತ್ತು UI ಎಕ್ಸ್ಪೀರಿಯನ್ಸ್ ಹೋಗ್ತೀವಿ. ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ನೊಂದಿಗೆ ಕಂಪ್ಲೀಟ್ಲಿ ಕ್ಲೀನ್ OS ಅನ್ನೋದಕ್ಕಿಂತ ಕೆಲವೊಂದು ಬ್ಲಾಟ್ವೇರ್ಸ್ಗಳನ್ನ ಕೊಡಿದ್ರೆ 30,000 ಫೋನ್ ಕೂಡ ನೋ ಇಶ್ಯೂಸ್, ನಾವು ಇದನ್ನ ರಿಮೂವ್ ಮಾಡ್ಕೋಬಹುದು, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು, ಡಿಸೇಬಲ್ ಮಾಡ್ಕೋಬಹುದು. ಇದನ್ನ ಬಿಟ್ಟು ಅಂತಂದ್ರೆ 3+4 ಇಯರ್ಸ್ನ OS ಅಪ್ಡೇಟ್ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿವೋ, ಐಕ್ಯೂ ಇದನ್ನ ಸೇರ್ಬಿಟ್ಟು ಒಳ್ಳೆ ಕೆಲಸ ಕೂಡ ಮಾಡ್ತಿದ್ದಾರೆ. ಮತ್ತೆ ಕರೆಂಟ್ ಮಾರ್ಕೆಟ್ಲಿ ಬೆಸ್ಟ್ ಸರ್ವಿಸ್ ಸಿಗ್ತಿರೋದಪ್ಪ ಅಂದ್ರೆ ಅದು ವಿವೋ ಮತ್ತು ಐಕ್ಯೂನಲ್ಲ. ಇನ್ನು ಕೊನೆಯದಾಗಿ ಯಾವಾಗಿದ್ರು ಅಂತ ಬ್ಯಾಟ್ರಿಗೆ ಬರ್ತೀವಿ. ಇದು 8.1 mm ಥಿಕ್ನೆಸ್ ಇದ್ರೂ ಕೂಡ 7000 mAh ಬ್ಯಾಟ್ರಿಯೊಂದಿಗೆ 120 ವ್ಯಾಟ್ನ ಪವರ್ ಇನ್ ಬಾಕ್ಸ್ ನೋಡೋಕೆ ಸಿಗುತ್ತೆ. ಸೊ 30,000 ಬಜೆಟಲ್ಲಿ ಇದು ನಿಜವಾಗ್ಲೂ ಒಂದು ಕ್ರೇಜಿ ಫೀಚರ್ ಅಂತ ಹೇಳ್ಬೋದು. ಇಷ್ಟಲ್ಲದೆ ನಾನು ಇದನ್ನು 2 ದಿವಸದಿಂದ ಟೆಸ್ಟ್ ಮಾಡ್ತಾ ಇದ್ದೀನಿ. ಇರುವಂಥ ಬ್ಯಾಟ್ರಿ ವೆಲ್ ಆಪ್ಟಿಮೈಸರ್ನೊಂದಿಗೆ 4 nm ಚಿಪ್ಸೆಟ್ ಇರೋದ್ರಿಂದ ಇಲ್ಲಿ ಚೆನ್ನಾಗಿರುವಂಥ ಬ್ಯಾಟ್ರಿ ಬ್ಯಾಕಪ್ ನಮ್ಗೆ ಕಾಣಿಸ್ತಾ ಇದೆ. ಇವಾಗ ನೀವು ಸ್ಕ್ರೀನ್ ಟೈಮ್ ನೋಡ್ಕೊಂಡ್ರು ಕೂಡ ನಾವು ಇದನ್ನು ಸ್ವಲ್ಪ ಡೀಪ್ ಟೆಸ್ಟ್ ಮಾಡಿಬಿಟ್ಟು ಡೆಡಿಕೇಟೆಡ್ ರಿವ್ಯೂ ತೊಗೊಂಡು ಬರ್ತೀವಿ. ಆ ಟೈಮಲ್ಲಿ ಇದ್ರ ಸ್ಕ್ರೀನ್ ಟೈಮ್ ಕೂಡ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟಲ್ಲದೆ ಬ್ರ್ಯಾಂಡ್ ಹೇಳುತ್ತೆ ಈ ಫೋನ್ ಜಸ್ಟ್ 50% ಚಾರ್ಜ್ ಆಗೋಕ್ಕೆ 19 ಮಿನಿಟ್ಸ್ ಬೇಕು. ಇದು 7000 mAh ಬ್ಯಾಟ್ರಿ ಇದೆ. ಮತ್ತು 100% ಚಾರ್ಜ್ ಆಗೋಕ್ಕೆ ಹತ್ರ 40-50 ಮಿನಿಟ್ಸ್ ಏನಾದರೂ ಬೇಕಾಗುತ್ತೆ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಬ್ಯಾಟ್ರಿನಲ್ಲಿ ಎಲ್ಲರೂ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಐಕ್ಯೂನವರು ಪ್ರತಿ ಸರ್ತಿ ತಮ್ಮ ಫೋನ್ಸ್ಗಳಲ್ಲಿ ಬ್ಯಾಟ್ರಿನ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗ್ತಿದ್ದಾರೆ. ವಿವೋನು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನೀವೇನಾದರೂ 30,000 ರೂಪಾಯಿ ಕೊಟ್ಟು ಈ ಫೋನ ಕೊಂಡುಕೋಬೋದಾ? ಕನ್ಕ್ಲೂಷನ್ ಪಾರ್ಟ್ ನೀವೇನಾದರೂ ವೇಟ್ ಮಾಡ್ತಿದ್ದೀರಪ್ಪ ಅಂತಂದರೆ ಟ್ರಸ್ಟ್ ಮೀ, ನನಗೆ ಈ ಫೋನ್ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತು. ಇದರಲ್ಲಿ ಒಂದು ಡಿಸೈನ್ ಬಿಟ್ಬಿಡಿ, ಲಾಸ್ಟ್ ಇಯರ್ ಡಿಸೈನೇ ಕೊಡಿದ್ರೆ, ಲಾಸ್ಟ್ ಫೋನ್ ಡಿಸೈನ್ ಕೊಡಿದ್ರೆ ಇದಕ್ಕೊಂದು ನಾವು ಕಾಂಪ್ರಮೈಸ್ ಆಗೋಣ. ಬಟ್ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಆಗಿದೆ, ಬ್ಯಾಟ್ರಿ ಅಪ್ಗ್ರೇಡ್ ಆಗಿದೆ, ಎವನ್ ಪ್ರೊಸೆಸರ್ಲಂತೂ ನೆಕ್ಸ್ಟ್ ಲೆವೆಲ್ ಮಾಡಿದರೆ, Q1 ಚಿಪ್ಸೆಟ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಯೂಸೇಜಲ್ಲಿ ಯಾವುದೇ ಇಶ್ಯೂ ಇಲ್ಲ. ನಾನಿಲ್ಲಿ ಈ 30,000 ರೂಪಾಯಿ ಪ್ರೈಸಲ್ಲಿ ಹ್ಯಾಪಿ ಇದ್ದೀನಿ. ಆದರೆ ಇಲ್ಲಿ ಕಾನ್ಸ್ ಏನಪ್ಪ ಅಂತಂದರೆ, ಒಂದು ಇದರಲ್ಲಿ ಯಾವುದೇ IP ರೇಟಿಂಗ್ಸ್ನ ಕೊಟ್ಟಿಲ್ಲ. ಮತ್ತು ನಿಮಗೆ ಇದರಲ್ಲಿ ಈ ಟೆಲಿಫೋಟೋ ಲೆನ್ಸ್ ಒಂದು ಮೇನ್ ಮಿಸ್ಸಿಂಗ್ ಇದೆ. ಸೊ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಏನಿದೆ, ಬಟ್ ಇಲ್ಲಿ ನಿಮಗೆ ಈ ಡಾಲ್ಬಿ ಅಟ್ಮೋಸ್ ಎಲ್ಲ ಕೊಡಬೇಕಾಗಿತ್ತು. ಇನ್ನೂ ಸ್ವಲ್ಪ ಬೆಟರ್ ಸ್ಪೀಕರ್ಸ್ದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಈ 3 ಥಿಂಗ್ಸ್ನ ಬಿಟ್ಟರೆ ಓವರ್ ಎಲ್ಲ ಪ್ರೋಸ್ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬೋದು, ಎಲ್ಲ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ವಿತ್ ಆಫರ್ ಎಂದಿಗೆ ನಿಮಗೆ ಅದು 30,000 ರೂಪಾಯಿಗೆ ಲಾಂಚ್ ಆಯಿತು. 30,000 ರೂಪಾಯಿಗೆ ಸಿಕ್ತಪ್ಪ ಅಂದರೆ ಕಣ್ಮುಚ್ಕೊಂಡು ಇದನ್ನು ಕೊಂಡ್ಕೋಬೋದು. ಗೇಮರ್ಸ್ ಮತ್ತು ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಅವ್ರು ಮಾತ್ರ ಕಣ್ಮುಚ್ಕೊಂಡು ಫೋನ್ ತೊಗೋಬೋದು. ಸೊ ಬಾಕಿ ನಿಮಗೆ ಅನಿಸುತ್ತೆ ಈ ಐಕ್ಯೂ ನಿಯೋ 10 ಬಗ್ಗೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಅಥವಾ ನಿಮ್ಗೆ ಏನಾದರೂ ಮತ್ತೆ ಬೇರೆ ಫೋನ್ ಬೇಕಪ್ಪ, ಐಕ್ಯೂ ಬೇಡಪ್ಪ ಅಂತಂದರೆ ರಿಯಲ್ಮಿನವರ GT7 ಮತ್ತು GT7T ಕೂಡ ಲಾಂಚ್ ಆಗ್ತದೆ. ನೆಕ್ಸ್ಟ್ 2-3 ದಿವಸದಲ್ಲಿ ಲಾಂಚ್ ಆಗ್ತದೆ. ಅದು ಕೂಡ ಈ ಫೋನ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಇದ್ರೂ ಹೆವಿ ಟಕ್ಕರ್ ಕೊಡುವಂಥ ಸಾಧ್ಯತೆಗಳಿದೆ. ಸೊ ಡೆಫಿನೆಟ್ಲಿ ನೀವು GT7 ವೇಟ್ ಮಾಡ್ತೀರಾ ಅಥವಾ ಐಕ್ಯೂ ನಿಯೋ 10 ನಿಮಗೆ ಬೆಸ್ಟ್ ಅನ್ಸುತ್ತಾ? ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.